ಪ್ರಭು ಕ್ರಿಸ್ತನಲ್ಲಿ ಪ್ರೀತಿಯ ದೇವಜನರೇ, ನಿಮ್ಮೆಲ್ಲರಿಗೂ ಈ ಹೊತ್ತಾರೆಯ ವಂದನೆಗಳು. ಈ ಬೆಳಗಿನ ಜಾವಕ್ಕೆ ಆರಿಸಿಕೊಂಡಿರುವ ದೇವರ ವಾಕ್ಯದ ಭಾಗವು ಅದು ಹೊಸ ಒಡಂಬಡಿಕೆಯಲ್ಲಿ ಮತ್ತಾಯನು ಬರೆದ ಸುವಾರ್ತೆ 15ನೇ ಅಧ್ಯಾಯ 8ನೇ ವಚನ. ಈ ಜನರು ಮಾತಿನಿಂದ ನನ್ನನ್ನು ಸನ್ಮಾನಿಸುತ್ತಾರೆ, ಆದರೆ ಅವರ ಮನಸ್ಸು ನನಗೆ ದೂರವಾಗಿದೆ. ಈ ಜನರು ಮಾತಿನಿಂದ ನನ್ನನ್ನು ಸನ್ಮಾನಿಸುತ್ತಾರೆ, ಆದರೆ ಅವರ ಮನಸ್ಸು ನನಗೆ ದೂರವಾಗಿದೆ. These people draw near to me with their mouths and honor me with their lips, but their heart is far from me. ಈ ವಾಕ್ಯದ ಅರ್ಥ, ಬಾಹ್ಯ ಧಾರ್ಮಿಕ ಆಚರಣೆಯ ಹೊರತಾಗಿಯೂ ದೇವರ ವಿರುದ್ಧ ಆಳವಾದ ದಂಗೆಯನ್ನು ನಡೆಸಿದ ಧಾರ್ಮಿಕ ನಾಯಕರನ್ನು ಖಂಡಿಸಲು ಯೇಸು ಸ್ವಾಮಿ ಈ ವಾಕ್ಯ ವೃಂದವನ್ನು ಬಳಸುತ್ತಾನೆ. ನಿಜವಾದ ಆರಾಧನೆಗೆ ಬಾಹ್ಯ ಆಚರಣೆ ಮತ್ತು ಆಂತರಿಕ ಪ್ರಾಮಾಣಿಕ ಭಕ್ತಿ ಎರಡೂ ಬೇಕಾಗಿದೆ. ಇಲ್ಲಿ ಎರಡು ಅಪಾಯಗಳ ಬಗ್ಗೆ ಯೇಸು ಸ್ವಾಮಿ ಮಾತನಾಡುತ್ತಾನೆ. ಒಂದು ಹೃದಯ ಮತ್ತು ತುಟಿ, ಹಾರ್ಟ್ ಆ್ಯಂಡ್ ಲಿಪ್ಸ್. ದೇವರನ್ನ ತುಟಿಗಳಿಂದ ಅಥವಾ ಬಾಹ್ಯ ಮಾತುಗಳಿಂದ ಧಾರ್ಮಿಕ ಮುಖಂಡರನ್ನು ನೇರವಾಗಿ ಯೇಸು ಕಪಟಿಗಳು ಎಂದು ಕರೆಯುತ್ತಾನೆ. ಅಂದರೆ ಭಕ್ತಿಯ ಮುಖವಾಡ ಧರಿಸಿ ಆಧ್ಯಾತ್ಮಿಕ ಸೋಗನ್ನು ಹಾಕಿ ಜೀವನ ಮಾಡುತ್ತಿರುವ ಜನರು ಅಥವಾ ನಾಯಕರಾಗಿದ್ದರು. ಅವರ ಆಂತರಿಕ ವರ್ತನೆಗಳು ಮತ್ತು ಉದ್ದೇಶಗಳು ದೇವರ ಚಿತ್ತಕ್ಕೆ ವಿರುದ್ಧವಾಗಿದ್ದವು. ಬಹಳ ಧರ್ಮನಿಷ್ಠರಂತೆ ಭಕ್ತಿಯ ಪ್ರದರ್ಶನ ಮಾಡುತ್ತಿದ್ದರು. ಭಕ್ತಿಯ ಹೆಸರಿನಲ್ಲಿ ಬೂಟಾಟಿಕೆ ತೋರಿಸುತ್ತಿದ್ದರು. ಆದರೆ ಅವರ ಹೃದಯ ಮತ್ತು ತುಟಿಗಳು ಬದ್ಧತೆಯಂತೆ ಜೀವಿಸಲು ಸೋತಿದ್ದಾರೆ. ಅವರು ನನ್ನಿಂದ ದೂರವಾಗಿದ್ದಾರೆ. ಬಾಹ್ಯ ಕ್ರಿಯೆಗಳಿಂದಲೂ ದೇವರು ಪ್ರಾಮಾಣಿಕತೆಯನ್ನು ಬಯಸುತ್ತಾನೆ. ಆದ್ದರಿಂದ ಅವರ ಪ್ರಾರ್ಥನೆಯ ವ್ಯರ್ಥ. ದೇವರಿಗೆ ಇಷ್ಟವಿಲ್ಲದ ಸ್ತುತಿಗಳು ಅವರ ತುಟಿಯಲ್ಲಿದೆ ಎಂಬುದಾಗಿ ಯೇಸು ನೇರವಾಗಿ ಅಂದಿನ ಧಾರ್ಮಿಕ ನಾಯಕರಿಗೆ ಖಂಡಿಸುತ್ತಾನೆ. ಪ್ರೀತಿಯ ದೇವ ಜನರೇ, ಭಕ್ತಿಯ ಪ್ರದರ್ಶನ ದೇವರೊಂದಿಗೆ ನಿಜವಾದ ಸಂಬಂಧವಿರಲಿಲ್ಲ. ನಾವು ಕೂಡ ಫರಿಸಾಯರಂತೆ ದೇವರ ನಿಯಮಗಳನ್ನು, ತಮ್ಮದೇ ಆದಂಥ ಸಂಪ್ರದಾಯಗಳನ್ನು ನಾವು ಉನ್ನತೀಕರಿಸಿಲ್ಲವೇ? ಕೇವಲ ಬಾಹ್ಯ ಧಾರ್ಮಿಕತೆ ನಮ್ಮಲ್ಲಿಲ್ಲವೇ? ಆಂತರ್ಯದಲ್ಲಿ ನಾವು ನಿಜವಾಗಿ ನಂಬಿಕೆಯನ್ನು ಇಟ್ಟವರಾಗಿದ್ದೇವೆಯೋ? ದೇವರಿಗೆ ಘನಮಾನವನ್ನು ಸಲ್ಲಿಸುವಂಥ ತುಟಿಗಳು ನಮ್ಮದಾಗಿದೆಯೋ? ಅಥವಾ ಆ ಶಾಸ್ತ್ರಿಗಳಂತೆ ಫರಿಸಾಯರಂತೆ ನಾವು ಕೂಡ ಹೊರತೋರಿಕೆಗೆ ನಮ್ಮ ತುಟಿಗಳು, ನಮ್ಮ ಹೃದಯ ದೇವರಿಗೆ ವಿರುದ್ಧವಾಗಿದೆಯೋ? ನಾವು ತೋರಿಕೆಗೆ ದೇವರನ್ನು ಗೌರವಿಸದೆ ನಮ್ಮ ಆಂತರ್ಯದಲ್ಲಿ, ನಮ್ಮ ಬಾಹ್ಯ ಜೀವನದಲ್ಲಿ, ನಮ್ಮ ಬಾಹ್ಯ ಕೆಲಸಗಳಲ್ಲಿ ದೇವರಿಗೆ ನಾವು ಘನಮಾನವನ್ನು ಸಲ್ಲಿಸೋಣ. ದೇವರು ಮೆಚ್ಚುವಂತೆ ನಾವು ಜೀವನ ಮಾಡೋಣ. ಆಮೇನ್. ಪ್ರಾರ್ಥಿಸೋಣ. ಪ್ರಿಯ ಯೇಸುವೆ, ಈ ಹೊತ್ತಾರೆಗಾಗಿ ಸ್ತೋತ್ರ. ನಿನ್ನೆ ಇದ್ದಂತೆ ಇವತ್ತು ನಮ್ಮ ಜೊತೆಗಿರು ದೇವ. ನಿನ್ನ ವಾಕ್ಯದಲ್ಲಿ ಬರೆಯಲ್ಪಟ್ಟಿರುವ ಹಾಗೆ ಈ ಜನರು ಮಾತಿನಿಂದ ನನ್ನನ್ನು ಸನ್ಮಾನಿಸುತ್ತಾರೆ, ಆದರೆ ಅವರ ಮನಸ್ಸು ನನಗೆ ದೂರವಾಗಿದೆ. ದೇವರ ನಮ್ಮ ತುಟಿಗಳು ಅನೇಕ ವೇಳೆ ನಮ್ಮ ಆಲೋಚನೆಗಳು ಕೆಟ್ಟದಾಗಿ ಆಲೋಚನೆ ಮಾಡಿದ್ದೇವೆ. ಕೆಟ್ಟ ನುಡಿಗಳನ್ನು ನಾವು ಬಳಸಿದ್ದೇವೆ. ನಮ್ಮ ಹೃದಯದಲ್ಲಿ ಕೆಟ್ಟವುಗಳನ್ನು ತುಂಬಿಕೊಂಡಿದ್ದೇವೆ. ನಮ್ಮನ್ನು ಕ್ಷಮಿಸು. ಹೊರತೋರಿಕೆಗೆ ನಾವು ಸ್ತುತಿಪದಗಳನ್ನು ಹಾಡದೆ ಆಂತರ್ಯದಲ್ಲಿಯೂ ಕೂಡ ನಾವು ಯೋಗ್ಯರಾಗಿ ನಡೆಯಲು ಶಕ್ತಿ ಕೊಡು ದೇವ. ನೀನು ಮೆಚ್ಚುವಂಥ ಆ ಸ್ತುತಿಪದಗಳು ನಮ್ಮ ಹೃದಯದಲ್ಲಿ ಅದು ಬರಲಿ ಕರ್ತನೆ. ನಮ್ಮನ್ನು ರೂಪಾಂತರ ಪಡಿಸು. ನಿನ್ನ ವಾಕ್ಯದಂತೆ ನಮ್ಮನ್ನು ಮುನ್ನಡೆಸು. ಈ ದಿನ ಎಲ್ಲ ನಮ್ಮ ಜೊತೆಗಿರು. ಆಮೇನ್.